ಯಾವುದೋ ಊರು ಬಂದು ಇಲ್ಲಿ ನಮ್ಮ ಜನ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ. ಇವರೆಲ್ಲ ದುಡ್ಡು ಹಾಕ್ಬಿಟ್ರೆ ಇವರಂತಲ್ಲಿ ಗುಲಾಮರು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಒಂದ್ಸಲ ಟೋಪಿ ಬಿದ್ದೀರಾ, ಇನ್ನೊಂದ್ಸಲ ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಜನ ಬುದ್ಧಿ ಕಲಿಸ್ತಾರೆ, ದುಡ್ಡು ಕೊಟ್ಟರು ತಗೊಳ್ತಾರೆ, ಬಿಡ್ತಾರಾ? ಈ ಬಿಸಿಲಿಗೆ ಮೋಡ ಇದೆ, ಬಿಸಿಲು ಬಂದರೆ ದುಡ್ಡು ಸೋಲಾರಲ್ಲಿ ಉದುರೋಗುತ್ತೆ, ಅದು ತಗೊಂಬಂದು ಕೊಡ್ತಾರೆ. ಇಲ್ಲೇ ನಮ್ಮ ತಾಲೂಕಲ್ಲೇ ಸೋಲಾರ್ ಹಾಕಿದ್ದಾರೆ, ಒಂದು ಹಾಕಿದ್ರು, ಈಗ ಇಲ್ಲೊಂದು ಹಾಕಿದ್ದಾರೆ ಚಂದನದೂರಲ್ಲಿ. ಈಗ ಅಲ್ಲಿ ಮೇಳೆ ಹತ್ರ ಒಂದು ಮಾಡ್ತಾರೆ. ಅವ್ರದ್ದೇನು ಅಭಿವೃದ್ಧಿ ಕೆಲಸ ಅಂದರೆ ಹೋಬಳಿಗೆ ಒಂದು ಸೋಲಾರ್ ಮಾಡಿ, ನಮ್ಮದೇ ದುಡ್ಡು ನಮ್ಮದೇ ಆಸ್ತಿ, ಎಲ್ಲಮ್ಮನ ಜಾತ್ರೆ. ಅದಕ್ಕೆ ಸಂಘಟನೆ ಆಗ್ರಿ, ನಾನೇ ಬರ್ತೀನಿ ಮನೆಗೆ. ನಾನೇನು ಮಾಡಿದೆ 25 ವರ್ಷದಲ್ಲಿ ನಿದ್ದೆ ಹೋಗಿಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ. ಮುಸಲ್ಮಾನರಿಗೆ ಮಾಡಿದ್ದೀನಿ, ಬೇರೆ ಜಾತಿಯವ್ರಿಗೆ ಮಾಡಿದ್ದೀನಿ, ಎಲ್ಲ ಜಾತಿಯವ್ರಿಗೆ ಮಾಡಿದ್ದಾನೆ, ಯಾವುದು ಜಾತಿ ಭೇದ ಮಾಡಿಲ್ಲ. 25 ವರ್ಷದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತಾ? ಯಾವತ್ತಾದರೂ ಘರ್ಷಣೆಗಳು, ದಲಿತರ ಮೇಲೆ ದೌರ್ಜನ್ಯಗಳಾಗಿತ್ತಾ? ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಶೆಟ್ರ್ ಯಾಕೆ ಹೋಗಿದ್ದಾರೆ ಅಂದರೆ ಅವ್ರ ಬಿಲ್ಡಿಂಗ್ಗಳಿದ್ದಾವೆ ಮೇನ್ ರೋಡ್, ಆ ರೋಡ್ ಶೆಟ್ಟಿಗೆ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ನಿಂತ್ಕೋಬೇಕು. ಹಿರೇಬಿದ್ನವ್ರ ಹತ್ರ 100 ಅಡಿ ಬಿಟ್ಟಿದ್ದೀರಾ, ಇದರಲ್ಲಿ 100 ಅಡಿ ಬಿಟ್ಟಿದ್ದೀರಾ ಕುಂಡಾಪುರದಲ್ಲಿ. ಅವ್ರು ಏನಾದರೂ ಕಡಿಮೆ ಮಾಡಿದ್ರೆ ಆ ರೋಡ್ಗಳೆಲ್ಲ ಬಂದ್ ಮಾಡಬೇಕು. ಇಲ್ಲೂ ಕೂಡ ಇಲ್ಲೂ ಕೂಡ ಅಲ್ಲೇನು ಮಾಡಿದಲ್ಲಿ ಮಾಡ್ತಾ ಇದ್ರೆ ಬೀದಿಯಲ್ಲಿ ಧರಣಿ ಮಾಡೋಣ. ನಾನೇ ಕೂತ್ಕೊಳ್ತೀನಿ. ನಾನೊಂದು ಕರೆ ಕೊಡ್ತೀನಿ, ಆ ಕಡೆ ಬ್ಲಾಕ್, ಈ ಕಡೆ ಬ್ಲಾಕ್. ಅದು ಯಾರು DC ಬರ್ತಾರ, ಮಿನಿಸ್ಟರ್ ಬರ್ತಾರ, ಬರ್ಲಿ ಸ್ವಾಮಿ. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ. ಶ್ರೀಮಂತರು ಅಂತೇಳಿ ಬಿಟ್ಬಿಡ್ತೀರ ಅವ್ರಿಗೆ? ಅವ್ರದ್ದೇನು ಆಸ್ತಿ, ನಮ್ಮ ಆಸ್ತಿ ಅಲ್ವಾ? ಇಲ್ಲ, ಬಿಟ್ಬಿಡಿ, ಅಷ್ಟೇ ಮಾಡಿ ನಾವು ಮುಚ್ಚಾಕೊಂಡ್ಬಿಡ್ತೀವಿ. ನಾವು ರೋಡು ಮೊದ್ಲು ಹೆಂಗಿತ್ತು ಹಂಗೆ ಮಾಡ್ತೀವಿ. ಎರಡೇ ಕಂಡೀಷನ್, ಇಲ್ಲ ರೋಡು ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡ್ತೀರಾ, ಇಲ್ಲ ಬಿಟ್ಬಿಡಿ, ಅವ್ರಿಗೆ ಬಿಟ್ಬಿಡಿ, ನಾವು ತಕರಾರು ಬರೋಲ್ಲ, ನಮ್ಮ ರೋಡ್ ಮುಚ್ಚಾಕ್ತೀವಿ. ಎರಡೇ. ಈ ಸಮಯ ಬರುತ್ತೆ, ನಾನು ಹೇಳ್ತೀನಿ, ನಾನೇ ಬರ್ತೀನಿ, ಅದು ಹೆಂಗೆ ನಿಲ್ಲಿಸ್ತಾರೆ ನೋಡ್ತೀನಿ. ಈಗ 15 ಮಾಡ್ತಾರೆ ನ್ಯಾಯಕ್ಕೆ.